ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ರಾಜ್ಕುಮಾರ್ ಸಮಾಧಿ ನೋಡಲಿಕ್ಕೆ. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಅಂಬರೀಷ್ ಅಣ್ಣ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ಸೊ ಇವತ್ತು ಯಾವ ಥರ ಇರುತ್ತೆ ನನ್ನ ಬ್ಲಾಗ್ ಅಂತ ನಿಮಗೆ ತೋರಿಸ್ತೀನಿ. ಸೊ ಕಮ್ ಲೆಟ್ಸ್ ವಾಚ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ರಾಜ್ಕುಮಾರ್ ಸಮಾಧಿದು ಎಂಟ್ರೆನ್ಸ್. ಸೊ ನಾವೆಲ್ಲರೂ ಒಳಗಡೆ ಎಂಟ್ರಿ ಆದ್ವಿ. ಸೊ ರಾಜ್ಕುಮಾರ್ ಸಮಾಧಿ ಸ್ಥಾಪನೆ ಆಗಿದ್ದು 2008 ನವೆಂಬರ್ 12ರಂದು. ಯಡಿಯೂರಪ್ಪನವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಸೊ ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನನ್ನ ಮಗ ಮತ್ತು ನನ್ನ ಮೈದ್ನ, ಸೊ ನಾವೆಲ್ಲರೂ ಹೋಗಿದ್ವಿ ಅಲ್ಲಿಗೆ. ಸೊ ಇಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಇದೇನೆ ರಾಜ್ಕುಮಾರ್ ಸಮಾಧಿ. ಸೊ ಇಲ್ಲಿ ನೋಡಿ, ಇವರೇ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಇವರು ಗಾಜನೂರಿನಲ್ಲಿ ಹುಟ್ಟಿರ್ತಾರೆ 1929 ಏಪ್ರಿಲ್ 24ರಂದು. ಇವ್ರದ್ದು ಒರಿಜಿನಲ್ ನೇಮ್ ಬಂದ್ಬಿಟ್ಟು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅಂತ. ಸೊ ಸ್ಟೇಜ್ ನೇಮ್ ಅಂತಲೇ ಡಾಕ್ಟರ್ ರಾಜ್ಕುಮಾರ್ ಅಂತ ಪ್ರಸಿದ್ಧಿನ ಹೊಂದಿದ್ದಾರೆ. ಸೊ ಇವರು ಹಲವಾರು ಮೂವಿಗಳನ್ನು ಮಾಡಿದ್ದಾರೆ, ತುಂಬಾ ಫೇಮಸ್ ಕೂಡ ಆಗಿದೆ. ಸೊ ಇವ್ರದ್ದು ಮೊದಲನೇ ಮೂವಿ ಬಂದ್ಬಿಟ್ಟು ಬೇಡರ ಕಣ್ಣಪ್ಪ ಅಂತ. ಅದು ಎಸ್ಟಾಬ್ಲಿಷ್ ಅಂದರೆ ಮೂವಿ ರಿಲೀಸ್ ಆಗಿದ್ದು 1954ರಲ್ಲಿ. ಸೊ 2000 ಇಸ್ವಿನಲ್ಲಿ ಶಬ್ದವೇದಿ ಅನ್ನೋ ಲಾಸ್ಟ್ ಮೂವಿನ ಮಾಡಿ ಇವ್ರದ್ದು ಫಿಲ್ಮ್ ಇಂಡಸ್ಟ್ರಿನ ಎಂಡ್ ಮಾಡ್ತಾರೆ. ಮತ್ತು ಇವ್ರಿಗೆ ತುಂಬಾ ಪ್ರಶಸ್ತಿಗಳು ಕೂಡ ಬಂದಿದೆ. ಇವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಆ್ಯಕ್ಟರ್ ಅಂತಲೂ ಕೊಟ್ಟಿದೆ, ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಬಂದಿದೆ. ಇಲ್ಲಿ ಕಾಣಿಸ್ತಿದಾರಲ್ಲ, ಇವರು ಪಾರ್ವತಮ್ಮ ರಾಜ್ಕುಮಾರ್. ಸೊ ವೈಫ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಇವರು ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತಲೇ ಹೇಳ್ಬೋದು. ತುಂಬಾ ಫಿಲ್ಮ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇವರು ನಿಮಗೆಲ್ಲ ಗೊತ್ತೇ ಇರುತ್ತೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಸೊ ಎಲ್ಲರೂ ಅಪ್ಪು ಅಂತಲೇ ಕರೀತಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ 17, 1975ರಲ್ಲಿ ಹುಟ್ಟುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಗಳಿಗೆ ಜನಿಸ್ತಾರೆ. ಸೊ ಇವರು ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅಂತಲೇ ಹೇಳ್ಬೋದು. ಮತ್ತು 29 ಅಕ್ಟೋಬರ್ 2021 ಇಸ್ವಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ನಿಧನನ ಹೊಂದುತ್ತಾರೆ. ಸೊ ನಮ್ಮನ್ನೆಲ್ಲ ಅಗಲಿದ್ದಾರೆ, ಎಲ್ಲರೂ ಕೂಡ ಬೇಸರನ ವ್ಯಕ್ತಪಡಿಸೋಣ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ನಾವು ನೆಕ್ಸ್ಟ್ ಹೊರಟಿದ್ದೆ ಕಂಠೀರವ ಸ್ಟುಡಿಯೋಗೆ. ಸೊ ಇಲ್ಲಿ ಕಾಣಿಸುತ್ತೆ, ದೂರದಲ್ಲಿ ಕಾಣಿಸ್ತಾ ಇದೆ, ನೀವೆಲ್ಲ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇರೋದು ನಮ್ಮೆಲ್ಲರ ನೆಚ್ಚಿನ ಮಂಡ್ಯದ ಗಂಡು ಅಂತಲೇ ಹೇಳ್ಬೋದು, ಅಂಬರೀಷ್ ಅಣ್ಣ ಅವ್ರದ್ದು ಸ್ಟ್ಯಾಚ್ಯೂನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಫೋಟೋ ಸೆಷನ್ಗೆಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಏನಾದರೂ ಟೈಮ್ ಸಿಕ್ಕಿದ್ರೆ ಆನ್ ದ ವೇ ಇಲ್ಲಿ ನಂದಿನಿ ಲೇಔಟ್ ಕಡೆ ಏನಾದರೂ ಬಂದಿದ್ದರೆ ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಬರೀಷ್ ಅಣ್ಣ ಮೇ 29, 1952ರಲ್ಲಿ ದೊಡ್ಡ ನರಸೀಕೆರೆಯಲ್ಲಿ ಜನನ ಆಗ್ತಾರೆ. ಮತ್ತು 24 ನವೆಂಬರ್ 2018ರಲ್ಲಿ ನಿಧನನ ಹೊಂದಿಸ್ತಾರೆ. ಸೊ ನಮ್ಮ ಅಂಬರೀಷ್ ಅಣ್ಣನವ್ರ ಸ್ಮಾರಕ ಈ ಥರ ಇದೆ. ಮತ್ತು ಇವರು ಲೋಕಸಭಾ ಮೆಂಬರ್ ಕೂಡ ಆಗಿರ್ತಾರೆ ಅನ್ನೋದಕ್ಕಿಂತ ಆಗಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನೆ ನಮ್ಮ ಅಂಬರೀಷ್ ಅಣ್ಣನವ್ರನ್ನ ಸ್ಮಾರಕ. ಸೊ ಇವ್ರ ಹೆಂಡತಿ ಬಂದು ಸುಮಲತಾ ಅಂತ. ಸೊ ಎಲ್ಲ ಕಡೆಯೂ ಫೋಟೋ ಸೆಷನ್ನ ನಡೆಸಿ ಸೊ ನಾವು ಅಲ್ಲಿಂದ ಹೊರಟ್ವಿ. ಸೊ ಇವಾಗ ನನ್ನ ಮಗ ಕೂಡ ಸ್ವಲ್ಪ ಅವನ ಅಭಿಪ್ರಾಯನ ವ್ಯಕ್ತಪಡಿಸ್ತಾನೆ. ಎಲ್ಲಿಗೆ ಬಂದಿದ್ದೀವಿ ನಾವು? ರಾಜ್ಕುಮಾರ್ ಸಮಾಧಿ. ಇನ್ನೇನೇನು ನೋಡಿದೆ ಅಲ್ಲಿ? ಅಪ್ಪು ನೋಡಿದ್ದೆ. ಆಮೇಲೆ
ಅಂಬರೀಷ್. ಅಂಬರೀಷ್ ನೋಡಿದೆ. ಆಮೇಲೆ ಗಿಡದೆಲ್ಲ ಎಲ್ಲೂ ನೋಡಿದೆ. ಪಾರ್ವತಮ್ಮ ರಾಜ್ಕುಮಾರ್ನು ನೋಡ್ದ್ಯಾ? ಹಾಂ. ಹೌದಾ? ಸೊ ನಾವು ಅಲ್ಲಿಂದ ಹೊರಟಿದ್ದು ನೆಕ್ಸ್ಟು ನೆಲಮಂಗ್ಲಕ್ಕೆ. ಸೊ ನಮ್ಮ ಮಮ್ಮಿ ಡ್ಯಾಡಿ ನಿನಗೆ ಏನು ಗಿಫ್ಟ್ ಬೇಕು ಬರ್ಡೇಗೆ ಅಂತ ಕೇಳಿದರು. ನನ್ನ ಬರ್ಡೇ ಇದ್ದಿದ್ದು ಅಕ್ಟೋಬರ್ 2. ಸೊ ಬರ್ಡೇ ಗಿಫ್ಟ್ ಅಂತ ಮೊಬೈಲ್ ಕೊಡಿಸ್ತೀನಿ ತಗೋ ಅಂತ ಹೇಳಿದರು. ಸೊ ನಾನು ಅದಕ್ಕೆ ಕರ್ಕೊಂಡು ಹೋಗಿದ್ದು ಪೂರ್ವಿಕಾ ಶೋರೂಮ್ಗೆ. ಸೊ ಇದು ಬಂದುಬಿಟ್ಟು ನೆಲಮಂಗ್ಲದಲ್ಲಿ ನೆಲೆಸಿರುತ್ತೆ. ಸೊ ಯೂಟ್ಯೂಬ್ ನಡೆಸ್ತಾ ಇರೋದ್ರಿಂದ ವ್ಲಾಗ್ಸ್ ಮಾಡಲಿಕ್ಕೆ ಒಂದು ಒಳ್ಳೆ ಫೋನ್ ಬೇಕಾಗಿತ್ತು ಅಂತ ಅನಿಸಿ ಸೊ ನಾನು ತೊಗೊಂಡಿದ್ದು ಹೊಸ ಫೋನ್. ಸೊ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕಾಗಿದೆ. ಸೊ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವನು ನನ್ನ ತಮ್ಮ, ನನ್ನ ಮೈದ್ನ ನಮ್ಮಮ್ಮ. ಸೊ ನಾನು ತೊಗೊಂಡಿದ್ದು ವಿವೋ V60. ಸೊ ಕಾಸ್ಟ್ ಬಂದುಬಿಟ್ಟು 35,000 ಆಯಿತು. ಸೊ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಟ್ಸ್ ಟೈಮ್ ಟು ಓಪನ್ ನಾವ್. ಸೊ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ. ನೋಡೋಣ, ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಆಮೇಲೆ ರಿವ್ಯೂ ಕೊಡ್ತೀನಿ. ಸೊ ಮೊಬೈಲೆಲ್ಲ ತೊಗೊಂಡಾದಮೇಲೆ ನಾವು ಹೊರಟಿದ್ದು ಹಶ್ವಾಗಿತ್ತಲ್ಲ, ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂತ ಹೋಟೆಲಿಗೆ ಹೋದ್ವಿ. ಸೊ ಊಟ ಎಲ್ಲ ಮುಗಿಸಿ ಅವತ್ತಿನ ಡೇ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾವು ಬಂದಿದ್ದು ಮನೆಗೆ. ಸೊ ಇವತ್ತಿನ ಬ್ಲಾಗ್ ಇಷ್ಟಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್ಸ್.